ಒಂದು ಕಾಲದಲ್ಲಿ ಅದು ಪ್ರವಾಸಿ ತಾಣವಾಗಿತ್ತು. ವಯಸ್ಕರು, ವೃದ್ಧರು, ಯುವ ಪೀಳಿಗೆ ಆ ತಾಣವನ್ನು ಉಪಯೋಗಿಸಿಕೊಂಡು ಬೆಂಗಳೂರಿನಲ್ಲಿಯೇ ಹೆಸರುವಾಸಿಯಾಗಿದ್ದ ಕೆರೆ. ಆದರೆ ಇದೀಗ ಸರಿಯಾದ ನಿರ್ವಹಣೆ ಇಲ್ಲದೆ ಕನಸಿನ ಕೆರೆಯಾಗಬೇಕಿದ್ದ ಕೆರೆ ಈಗ ನೀರವ ಮೌನ ಆವರಿಸಿದ್ದು ಮತ್ತೆ ತನ್ನ ಸೌಂದರ್ಯಕ್ಕೆ ಮರಳಲು ಎದುರು ನೋಡುತ್ತಿದೆ. ಹೌದು, ಬೆಂಗಳೂರಿನ ಕೆಆರ್ಪುರದ ವೆಂಗಯ್ಯನ ಕೆರೆಯ ತುಂಬಾ ಸ್ವಚ್ಛವಾದ ನೀರು, ಪಕ್ಷಿಗಳ ಕಲರವ, ಜುಳುಜುಳು ನಾದ ಎಲ್ಲವೂ ಈ ಕೆರೆಯ ವೈಶಿಷ್ಟ್ಯ. ವೆಂಗಯ್ಯನ ಕೆರೆಯ ಪಕ್ಕದಲ್ಲಿ ಶಿವನ ದೇವಾಲಯ ಹಾಗೂ ಶಾಲಾ ಕಾಲೇಜುಗಳಿದ್ದು, ವಿದ್ಯಾರ್ಥಿಗಳ ಪರೀಕ್ಷೆ ಸಂದರ್ಭದಲ್ಲಿ ಓದಿಕೊಳ್ಳುವುದಕ್ಕೆ ಈ ಕೆರೆಯ ಅಂಗಳಕ್ಕೆ ಬರುತ್ತಿದ್ರು. ವಿದ್ಯಾರ್ಥಿಗಳು ನವ ಕವಿಗಳಿಗೆ ಸ್ಫೂರ್ತಿಯ ಸೆಲೆಯಾಗಿತ್ತು. ಈ ವೆಂಗಯ್ಯನ ಕೆರೆಯಲ್ಲಿ ಈ ಹಿಂದೆ ಬೋಟಿಂಗ್ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಪ್ರವಾಸಿಗರ ಆಕರ್ಷಣೆಗೆ ಒಳಗಾಗಿತ್ತು. ತದನಂತರ ಕೆರೆ ಸಂಪೂರ್ಣ ಹಾಳಾಗಿದ್ದು ಈಗಷ್ಟೇ ಕೆರೆ ಅಭಿವೃದ್ಧಿ ಕಂಡು ನಳನಳಿಸುತ್ತಿದೆ. ಆದರೆ ಕೆರೆಯ ಒಳಗಿರುವ ಮಕ್ಕಳ ಆಟಿಕೆಗಳು ಸಂಪೂರ್ಣ ಹಾನಿಗೊಳಗಾಗಿವೆ. ಕಾರಂಜಿ ಕೂಡ ಹಾಳಾಗಿದೆ. ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಈ ಹಿಂದೆ ಕೆರೆಯ ನಿರ್ವಹಣೆಯ ಹೊಣೆಯನ್ನು ಹೊತ್ತಿತ್ತು. ಆದರೆ ಸಾರ್ವಜನಿಕರು ಹೇಳುವ ಪ್ರಕಾರ ಕಳೆದ ಒಂದು ವರ್ಷದಿಂದ ವೆಂಗಯ್ಯನ ಕೆರೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ವೆಂಗಯ್ಯನ ಕೆರೆ ಹಿಂಭಾಗದಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನು ನಿರ್ಮಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಪ್ಲಾಂಟ್ನಲ್ಲಿ ಟ್ರೀಟ್ ಮಾಡುವುದಕ್ಕೆ ಹೆಚ್ಚಿನ ಸಾಮರ್ಥ್ಯ ಇಲ್ಲದಿರುವುದರಿಂದ ರಾಮಮೂರ್ತಿ ನಗರ, ಆನಂದಪುರ, ಕೆಆರ್ಪುರ, ಟಿಸಿ ಪಾಳ್ಯ ಭಾಗದ ಚರಂಡಿ ನೀರು ನೇರವಾಗಿ ಹಗಲು ಕನಸಿನ ಕೆರೆಗೆ ಸೇರಿ ಕಲುಷಿತಗೊಳ್ಳುತ್ತಿದೆ. ಇದನ್ನು ತಡೆಗಟ್ಟದೆ ಹೋದರೆ ಕೆರೆ ಸಂಪೂರ್ಣ ಕಲುಷಿತಗೊಳ್ಳುತ್ತದೆ. ಒಟ್ಟಾರೆ ಪ್ರವಾಸಿ ತಾಣವಾಗಿದ್ದ ಹಗಲು ಕನಸಿನ ಕೆರೆ ಹಾಳಾಗಿ ಈಗ ಮತ್ತೆ ಅಭಿವೃದ್ಧಿ ಹೊಂದುತ್ತಿದ್ದು ಮತ್ತೆ ತನ್ನ ವೈಭವಕ್ಕೆ ಮರಳಿ ಪ್ರವಾಸಿಗರನ್ನ ಸೆಳೆಯಲಿ ಎಂಬುದು ಪಿಟಿವಿ ನ್ಯೂಸ್ ಕನ್ನಡದ ಕಳಕಳಿಯೇ. ಕ್ಯಾಮರಾಮನ್ ವಿಶ್ವನಾಥ್ ಜತೆ ರವಿಯನ್, ಪಿಟಿವಿ ನ್ಯೂಸ್ ಕನ್ನಡ, ಬೆಂಗಳೂರು.